ಉಪ್ಪಿನಂಗಡಿಯಲ್ಲಿ ಎತ್ತಿನಹೊಳೆ ವಿರುದ್ಧ ಭುಗಿಲೆದ್ದ ಪ್ರತಿಭಟನೆ, ಮಂಗಳೂರು ಬೆಂಗಳೂರು ಹೆದ್ದಾರಿ ರಸ್ತೆ ತಡೆ, ಚಳವಳಿಯ ಕಾವು ಹೆಚ್ಚಿಸಿದ ರಾಜಕಾರಣಿಗಳು, ಸ್ವಾಮೀಜಿಗಳು. ಇದು ಹಳ್ಳವಲ್ಲ, ಕಾಲುವೆಯಲ್ಲ, ರಸ್ತೆ ಗುಂಡಿ ಸ್ವಾಮಿ, ರಸ್ತೆ ಗುಂಡಿ. 2 ದಿನದ ಮಳೆಗೆ ಕಿತ್ತು ಹೋಗಿದೆ ಉಡುಪಿ ರಸ್ತೆ. ಚಿನ್ನದಂಗಡಿಯಲ್ಲಿ ವ್ಯವಹಾರ ನಡೆಸ್ತಾ ಇದ್ದ ಯುವಕ, ಬೆನ್ನ ಹಿಂದೆ ನಿಂತಿದ್ದ ಹೆಂಗಸರು ಬ್ಯಾಗ್ನೊಳಗಿದ್ದ ದುಡ್ಡನ್ನೇ ಕದ್ದರು. ಚಾಮರಾಜನಗರದ ಸಿಸಿಟಿವಿಯಲ್ಲಿ ಬಯಲಾಯಿತು ವಂಚನೆ. ವಿಶ್ವೇಶ್ವರಯ್ಯ ತಾಂತ್ರಿಕ ವಿವಿಯಲ್ಲಿ ಭಾರೀ ಗೋಲ್ಮಾಲ್, ಉಪಕರಣಗಳ ಖರೀದಿಯಲ್ಲೇ ನಡೆದಿತ್ತು ಕೋಟ್ಯಂತರ ವ್ಯವಹಾರ. ತನಿಖೆಗೆ ರಾಜ್ಯಪಾಲರ ಆದೇಶ, ಇದು ಕವರ್ ಸ್ಟೋರಿ ಇಂಪ್ಯಾಕ್ಟ್. ಪೊಲೀಸ್ ಠಾಣೆಯಲ್ಲಿ ಗೌರಿ ಹಬ್ಬ, ಮಹಿಳಾ ಸಿಬ್ಬಂದಿಗೆ ಅರಿಶಿಣ ಕುಂಕುಮ ಬಾಗಿನ, ನಟಿ ತಾರಾ ಜೊತೆ ಪೊಲೀಸ್ ಗೌರಿಯರ ಸಂಭ್ರಮ. ಕಲಬುರಗಿ ಹತ್ಯೆಗೆ ಸಾಹಿತಿಗಳ ಖಂಡನೆ, ಬೆಂಗಳೂರಿನ ಗಾಂಧಿ ಭವನದಲ್ಲಿ ಚಿಂತಕರ ಸಭೆ. ತನಿಖೆ ಚುರುಕುಗೊಳಿಸುವಂತೆ ಸಂಜೆ ಸಿಎಂಗೆ ಮನವಿ. ಐಎಎಸ್ ಅಧಿಕಾರಿ ಮನೆ ಮೇಲೆ ದಾಳಿ ಪ್ರಕರಣ ಲೋಕಾಯುಕ್ತಕ್ಕೆ ಹಸ್ತಾಂತರ ಸಾಧ್ಯತೆ. ಅಧಿಕಾರಿ ಕಪಿಲ್ ಮೋಹನ್ಗೆ ಶುರುವಾಯಿತು ಲೋಕ ತನಿಖೆ. ರಾಜ್ಯದ ದೊರೆ ಮುಂದೆ ಕೈ ಜೋಡಿಸಿದ ಹಿರಿಯ ನಟಿ, ಆಸ್ತಿ ವಿಚಾರ ವಿವಾದ ಬಗೆಹರಿಸಿಕೊಡುವಂತೆ ನಟಿ ಲೀಲಾವತಿ ಮನವಿ. ಹಿರಿಯ ನಟಿಗೆ ಸಿಎಂ ಭರವಸೆ. ಬೆಳಗಾವಿಯ ಬೈಲಹೊಂಗಲದಲ್ಲಿ ಕಾವೇರಿದ ಕಳಸಾ ಕಿಚ್ಚು, ರೈತರ ಪ್ರತಿಭಟನೆಗೆ ಅಧ್ಯಕ್ಷನ ಸಾಥ್. ಕಿತ್ತೂರು ಚೆನ್ನಮ್ಮ ಪ್ರತಿಮೆಗೆ ನಟ ಶರಣ್ ಮಾಲಾರ್ಪಣೆ.